ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲ್ಯಾಣ ಕರ್ನಾಟಕ ಬ್ಯೂರೋ ಹೆಡ್ ವೆಂಕಟೇಶ್ ಕುಲಕರ್ಣಿ ಟಪಾಲ್ ಗಣೇಶ್ ಅವ್ರ ಜೊತೆಗೆ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಈ ಕುರಿತಂತೆ ಏನ್ ಹೇಳಿದ್ದಾರೆ ಗಣೇಶ್ ಅವರು ನೋಡೋಣ ಬನ್ನಿ. ಬಳ್ಳಾರಿಯ ಏನು ಬ್ಯಾನರ್ ಗಲಾಟೆ ಇದೆ, ಬ್ಯಾನರ್ ಗಲಾಟೆ ಪೂರ್ವ ನಿಯೋಜಿತವಾದದ್ದು ಅಂತಕ್ಕಂಥ ಆರೋಪವನ್ನ ಬಳ್ಳಾರಿಯ ಗಣಿ ಉದ್ಯಮಿ ಟಪಾಲ್ ಗಣೇಶ್ ಅವರು ಮಾಡ್ತಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬ್ಯಾನರ್ ಗಲಾಟೆ ಪೂರ್ವ ನಿಯೋಜಿತವಾಗಿದ್ದು ಅನ್ನುವಂತ ಆರೋಪ ಮಾಡ್ತೀರಿ, ಹೆಂಗೆ ಆರೋಪ ಮಾಡ್ತೀರಿ? ಅಲ್ಲ, ಎದಕ್ಕಂದ್ರೆ ಅವರು 4 ಮೈಸೂರು ಜಾತಕ ಅವ್ರ ಹತ್ರ ಕೈ ಸೇರಿದೆ. ಅವ್ರು ಕೈ ಸೇರಿದ್ದು ಅವ್ರು ತಗೊಂಡಂತ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿಲ್ಲ, ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಎಂಬುದು 4 ಮೈಸೂರಿನ ವರದಿ, ವಿಸ್ತೃತವಾದ ವರದಿ ಆಂಧ್ರ ಸರ್ಕಾರ ಸುಧಾಂಶ್ ದುಲಿಯಾ ಅವರ ನೇತೃತ್ವದಲ್ಲಿ ಕಮಿಟಿಗೆ ಸಲ್ಲಿಸಿದ್ರ. ಅದೇ ಕಾಪಿ ಇವರಿಗೆ ಸಲ್ಲಿಸಿದ್ದಾರೆ. 4 ಮೈಸೂರು ಇವ್ರಿಗೂ ಬಂದಿದೆ. ಅದರಲ್ಲಿ ಇವರು ಸರಿಸುಮಾರು 20 ಎಕರೆ ಜಾಗ ಎನ್ಕ್ರೋಚ್ಮೆಂಟ್ ಮಾಡಿದಾರ. ಅದರಲ್ಲಿ ಸುಗ್ರಮ್ಮ ದೇವಸ್ಥಾನ ಧ್ವಂಸ ಮಾಡಿದ್ದು ಪ್ರಕರಣವೂ ಇದೆ. ನಾನು ಮೊದಲು 2009 ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರ, ಅವ್ರಿಗೆ ಸಂಬಂಧ ಇಲ್ಲದೆ ಸರ್ಕಾರ ಜಾಗ ಅದು 10 ಎಕರೆ ನೋ ಲ್ಯಾಂಡ್ ಜೋನ್ ಅದನ್ನು ಬಳಕೆ ಮಾಡಿದಾರ. ಮತ್ತು ಆ ಅಗ್ಲಿ ಬಗ್ಲಿಗೆ ವೈ ಮಹಾಬಲೇಶಪ್ಪ ಮತ್ತು BOP ಅವ್ರ ಜಾಗ ಲೀಸ್ ಪ್ರದೇಶ ಒತ್ತುವರಿ ಮಾಡಿ ಜನಾರ್ದನ್ ರೆಡ್ಡಿ ಅವತ್ತಿನ ದರ್ಪ ಅದೇನು ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಆಂಧ್ರದಲ್ಲಿ ಕೂಡ ವೈಎಸ್ ರಾಜಶೇಖರ ಬೆಂಬಲದಿಂದ ಈ ಬಳ್ಳಾರಿ ರಿಸರ್ವೇಶನ್ ವ್ಯಾಪಕ ಅಕ್ರಮ ಗಣಿಗಾರಿಕೆ ಮಾಡಿರೋದು ಅವ್ರು ಜಗತ್ ಜಾಹೀರಾತಾಗಿದೆ ರಿಪೋರ್ಟ್ ಮೂಲಕ. ಆ ರಿಪೋರ್ಟ್ ವರದಿ ಎಲ್ಲಿ ಬಹಿರಂಗ ಆಗ್ತದೋ ಅಂತೇಳಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಅವರ ಕೈಯಲ್ಲಿದ್ದಂಥ ವರದಿನ ಮುಚ್ಚಬೇಕಂದ್ರೆ ಏನ್ ಮಾಡಬೇಕು, ಈ ಒಂದು ಬ್ಯಾನರ್ ಗಲಾಟೆ ಎಬ್ಬಿಸಿ ಉದ್ದೇಶಪೂರ್ವಕವಾಗಿ ಬ್ಯಾನರ್ ಗಲಾಟೆ ಎಬ್ಬಿಸಿ ಇದನ್ನ ಡೈಲ್ಯೂಟ್ ಮಾಡ್ಯಾರ. ಈ ವಿಷಯ ಡೈಲ್ಯೂಟ್ ಮಾಡಕ್ಕೆ ಹೋಗಿದ್ದಾನ ಜನಾರ್ದನ್ ರೆಡ್ಡಿ. ಅದರಲ್ಲಿ ನಿಶ್ಚಿಮ. ಎದಕ್ಕಂದ್ರೆ ಅವತ್ತು ಈ ಭಾರತ ದೇಶಕ್ಕೆ ಈ ದೇಶಕ್ಕೆ ಪರಿಚಯ ಆಗಿದ್ದು ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಮೇಲೆ 150 ಕೋಟಿ ಒಂದು ಹಗರಣ ಹಾಕಿ ಜನಾರ್ದನ್ ರೆಡ್ಡಿ ಇಂಟ್ರಡಕ್ಷನ್ ಅದ. ಅಂದ್ರೆ ಏನು, ಮಾಜಿ ಪ್ರಧಾನಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿನೇ ಬಿಟ್ಟಿಲ್ಲ ಜನಾರ್ದನ್ ರೆಡ್ಡಿ. ಜನರು ಭಯಭೀತರಾಗಬೇಕು. ಜನಾರ್ದನ್ ರೆಡ್ಡಿ ಅಂತ ಪರಿಚಯ ನ್ಯಾಷನಲ್ ಮೀಡಿಯಾದಲ್ಲಿ ಹೈಕ್ ಆಗಿ ಹೋಗ್ಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಇದೆಲ್ಲ ಮೀಡಿಯಾ ಜಿಮಿಕ್ಸ್ ಮೊದಲಿನಿಂದ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಮೊದಲಿನಿಂದ ಮಾಡಿದ ಅವ್ರ ಅಭ್ಯಾಸ. ಆಧಾರ ಅವ್ರು ಏನೇ ಮಾಡಿರಲಿ, ಇವತ್ತು ಅವ್ರದ್ದು ವರದಿ ಬಹಿರಂಗ ಆಗಿದೆ, ತಮ್ಮ ಹತ್ರ ಕೂಡ ಕೈ ಸೇರಿದೆ. ಆ ವರದಿ ನೋಡ್ರಿ ಅವ್ರು ಎಷ್ಟು ಅಕ್ರಮ ಮಾಡಿದ್ದಾರೆ ಎಂಬುದು ಬಹಿರಂಗ ಆಗ್ತದೆ. ಸೊ ಈ ಕುಮಾರಸ್ವಾಮಿ ಅವರು ಕೂಡ ಜನಾರ್ದನ್ ರೆಡ್ಡಿ ಪರವಾಗಿ ಬ್ಯಾಟಿಂಗ್ ಬೀಸಿದ್ರು. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಈ ಹಿಂದೆ ಮಾಡಿದ ಆರೋಪ ಮರೆತರಂತೀರಾ? ಅಲ್ಲ, ಮರ್ತಿದ್ದಾರೆ ಅಂತ ಹೇಳೋದಕ್ಕಂದ್ರೆ ಇವತ್ತು ಅವರು JDS BJP ಒಂದು ಭಾಗ. ಅವ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಇದ್ದಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅಮಿತ್ ಶಾ ಹೇಳಿರ್ಬೋದು, ಕುಮಾರಸ್ವಾಮಿ ಅವರು ನೀವು ಕಂಪಲ್ಸರಿ ಸ್ಟೇಟ್ಮೆಂಟ್ ಕೊಡಬೇಕು, ಇಲ್ಲ ಅಂದ್ರೆ ನೀವು ಮಂತ್ರಿ ಸ್ಥಾನ ಕಿತ್ತಾಕ್ತೀವಿ ಅಂತ ಹೇಳ್ಬೋದು. ಆ ಭಯದಿಂದ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಸೊ ಈಗ ಕರ್ನಾಟಕದ ಭೂಮಿ ಜಮೀನು ಆಂಧ್ರಕ್ಕೆ ಒತ್ತುವರಿ ಆಗಿರ್ತಕ್ಕಂಥದ್ದು ಈಗ ಪ್ರೂವ್ ಆಗಿದೆ. ಅದನ್ನ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂತ ಒತ್ತಾಯಿಸ್ತೀವಿ. ಅಲ್ಲ, ನಮ್ಮ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಯಾರು ಕೃಷ್ಣ ಬೈರೇಗೌಡರು ಈಗಲಾದ್ರು ಎದ್ದಾಳ್ರಿ. ಎದಕ್ಕಂದ್ರೆ ನಮ್ಮ ನಕುಲ್ ಸರ್ DC ಸಾಹೇಬ್ರಿದ್ರು, ಸರ್ವೆ ಆಫ್ ಇಂಡಿಯಾದವ್ರು ಕೂಡ ಇವ್ರು ಜನಾರ್ದನ್ ರೆಡ್ಡಿ ಅವ್ರು ಮ್ಯಾನೇಜ್ ಮಾಡಿದಾರ. ಆ ನಕುಲ್ ಸರ್ ಏನು ಬರೆದಾರ, ಈ ಸರ್ವೆ ಆಫ್ ಇಂಡಿಯಾದವ್ರು ಸರ್ವೆ ಏನು ಮಾಡಿದಾರೋ ಅವು ಯೂನಿಲ್ಯಾಟರಲ್ ಸರ್ವೆ ಏಕಪಕ್ಷೀಯವಾಗಿದೆ. ಒಂದು ಪಿಲ್ಲರ್ಗೆ ಟ್ಯಾಲಿ ಆಗ್ತಾ ಇಲ್ಲ. ಇದು ಹೀಗಾಗಿ ಏಕಪಕ್ಷೀಯವಾದಂಥ ಸರ್ವೆ ನಾನು ಮೊದಲಿನಿಂದ ಹೋರಾಟ ಮಾಡ್ತಾ ಇದ್ದೀನಿ. ಕನಿಷ್ಠ ನಮ್ಮ ರೆವಿನ್ಯೂ ಮಂತ್ರಿಗಳು ಆಂಧ್ರದ ರಿಪೋರ್ಟನ್ನು ಅಧ್ಯಯನ ಮಾಡಿ ನಮ್ಮ ಗ್ರಾಮ ಹದ್ದುಗಳನ್ನ ಕರೆಕ್ಟ್ ಫಿಕ್ಸ್ ಮಾಡಿಬಿಟ್ರೆ ಅಂದ್ರೆ ಆಂಧ್ರದವ್ರು ಗ್ರಾಮ ತೋರಿಸ್ಯಾರ, ನಮ್ಮದು ಗ್ರಾಮ ಹದ್ದು ತೋರಿಸಿದ್ರಾಗಿನ ಇವ್ರದ್ದು 884 ಕೋಟಿ ಹುಬಳಾಪುರದಿಂದ ಏನು ಅಕ್ರಮ ಗಣಿಗಾರಿಕೆ ಮಾಡಿದಾರೆ ಅದರಲ್ಲಿ CBI ಜಡ್ಜ್ಮೆಂಟ್ ಪ್ರೊನೌನ್ಸ್ಮೆಂಟ್ ಪ್ರೂವ್ ಆಗಿದ್ರು, ಅದು ರಿಕವರಿ ಹೋಗ್ಲಿಕ್ಕೆ ಈಸಿ ಅನುವು ಆಗ್ತದೆ ಅಂತೇಳಿ ನಾನು ಒತ್ತಾಯ ಮಾಡ್ತೀವಿ. ಸೊ ಏನು ಈ ಒತ್ತುವರಿ ಪ್ರಕರಣದಲ್ಲಿ ಏನು ಇವ್ರೇನು ಅವ್ಯವಹಾರ ಮಾಡಿದ್ದಾರೆ ಅದನ್ನೆಲ್ಲವೂ ಕೇಂದ್ರ ಸರ್ಕಾರ ವಶಪಡಿಸ್ಕೊಳ್ಬೇಕಂತೀರಾ? ಅಲ್ಲ, ಕಂಪಲ್ಸರಿ. ಯಾಕಂದ್ರೆ ಆಂಧ್ರ ಸರ್ಕಾರ ಆಲ್ರೆಡಿ ಅಫಿಡೇವಿಟ್ ಕಾನ್ಫಿಸ್ಕೇಟ್ ಅಂದ್ರೆ ಏನು, ಇವರು ಅವತ್ತಿನಿಂದ ಮೈನಿಂಗ್ ಯಾವತ್ತಿನಿಂದ ಮಾಡಿದಾರೋ ಅವತ್ತಿನಿಂದ ಏನು ಬಗದು ಮೈನಿಂಗ್ ವ್ಯವಹಾರ ಮಾಡಿರೋ ಅವೆಲ್ಲವೂ ರಿಕವರಿ ಮಾಡಬೇಕು ಅಂತೇಳಿ ಆಂಧ್ರ ಸರ್ಕಾರ ಆಲ್ರೆಡಿ ಕೇಂದ್ರ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಮುಂದೆ ಆಲ್ರೆಡಿ ಅಫಿಡೇವಿಟ್ ಸಲ್ಲಿಸಿದೆ. ಇದು ನಮ್ಮ ರಾಜ್ಯ ಸರ್ಕಾರ ಇನ್ನೂ ಆಕ್ಟಿವ್ ಆಗ್ತಾ ಇಲ್ಲ. ಆಂಧ್ರ ಸರ್ಕಾರ ಆಕ್ಟಿವ್ ಆಗಿದೆ. ಆಲ್ರೆಡಿ ಅವ್ರು ರಿಕವರಿಗೆ ಹೋಗ್ಬೇಕು ಅಂಬೋದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಮುಂದೆ ಅವರು ಅಫಿಡೇವಿಟ್ ಹಾಕಿದ್ದಾರೆ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮೈನಿಂಗ್ ಕಾರ್ಪೊರೇಟರ್ಗಳ ಹಿಡಿತಕ್ಕೆ ಒಳಗಾಗಿದೆ ಅಂತ ಅನಿಸ್ತದೆ ನಿಮಗೆ? ಅಲ್ಲ, ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ರಾಜಕೀಯ. ಈ ನೆಲ ಜಲ ಭಾಷೆ ಬಗ್ಗೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ರೆವಿನ್ಯೂ ಮಂತ್ರಿಗೆ ಸ್ವಲ್ಪ ಕಾಳಜಿ ಇರಬೇಕು ಅಂತ ನಾನು ಈ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಸೊ ಇದೇ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು. ಅವ್ರ ಸರ್ಕಾರ ಬಂತು, ಮುಖ್ಯಮಂತ್ರಿನೂ ಆದ್ರು. ಸೊ ಈಗ ಯಾಕೆ ಅವರು ಈ ಮೈನಿಂಗ್ ಪ್ರಕರಣಗಳ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋದು? ಅಲ್ಲ, ನಾನು ಹೇಳೋದು ಸಿದ್ದರಾಮಯ್ಯನವರು ಇದೇ ವಿಷಯ ಅಲ್ಲ.
ಮಾನ್ಯ ಲೋಕಾಯುಕ್ತ ವರದಿ ಇಟ್ಕೊಂಡು ಆಧಾರ ಇಟ್ಕೊಂಡು ಬಂದ್ರು. ನಮ್ಮಂತ ಹೋರಾಟದ ವಿಷಯನೂ ತಗೊಂಡ್ರು. ಲೋಕಾಯುಕ್ತ ವರದಿಯಲ್ಲಿ 800 ಮಂದಿ ಅಧಿಕಾರಿಗಳು ಯಾವ ಥರ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಯಾವ ಥರ ಅವತ್ತು ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾವ ಥರ ಸಹಾಯ ಮಾಡಿದ್ರು ಎಂಬುದು ಲೋಕಾಯುಕ್ತ ವರದಿಯಲ್ಲಿ ಇದೆ. ಇವತ್ತು ಆ ವರದಿಯಲ್ಲಿ ಇದ್ದಂತಹ ಆ ಹೆಸರುಗಳು ಇವತ್ತು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ರಾಜ್ಯ ಸರ್ಕಾರ ಇದರಲ್ಲಿ ಇದಾರ. ನಾನು ಅದನ್ನು ಹೇಳ್ತಾ ಇಲ್ಲ. ಇವತ್ತು ಈ ಸರ್ಕಾರಕ್ಕೆ ಆಂಧ್ರ ಸರ್ಕಾರ ಏನು ಅಪ್ಡೇಟ್ ಸಲ್ಲಿಸಿದ್ದು ಅದು ಇವ್ರು ಅಧ್ಯಯನ ಮಾಡಿ ನಮ್ಮ ಗಡಿ ನಮ್ಮ ಜಲ ಅಂತೇಳಿ ಇವ್ರು ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸೊ ಇದು ಟಪಾಲ್ ಗಣೇಶ್ ಅವ್ರ ಮಾತು. ಬಳ್ಳಾರಿಯ ಬ್ಯಾನರ್ ಗಲಭೆಗೂ ಈ ಹಿಂದೆ ಏನು ಗಡಿ ಒತ್ತುವರಿ ಪ್ರಕರಣಕ್ಕೂ ಒಂದು ನಂಟಿದೆ. ಸೊ ಹೀಗಾಗಿ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ, ಅದನ್ನ ಜನರ ಮುಂದೆ ಬರದೇ ಇರುವಂತೆ ತಡಿಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಈ ಬ್ಯಾನರ್ ಗಲಾಟೆಯನ್ನ ಬಳಸ್ಕೊಂಡ್ರು ಅನ್ನುವಂಥದ್ದು ಟಪಾಲ್ ಗಣೇಶ್ ಅವರ ಆರೋಪ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.